ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟೀಮ್. ಹೇಳುವುದೇ ಟ್ರೈಲರ್ ಭಾಳ ಚೆನ್ನಾಗಿದೆ, ಅಂದರೆ ಟೀಸರ್ದು ಮತ್ತು ಪೋಸ್ಟ್ರಿಂದನೂ ಭಾಳ ಇಷ್ಟ ಆಗಿದ್ದಾರೆ ಕಂಟೆಂಟ್. ಫಸ್ಟ್ ಪೋಸ್ಟರ್ ನೋಡಿದಾಗೂ ಭಾಳ ಚಂದ ಅನಿಸ್ತು, ಟೀಸರ್ ನೋಡಿದಾಗೂ ಚಂದ ಅನಿಸ್ತು. ಈ ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದಾಗ. ಒಂದು ಮುದ್ದಾದ ಬೇರಿದೆ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ, ಪುನೀತ್, ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಒಳ್ಳೆ ಪಾತ್ರವರ್ಗ. ಕಿಶೋರ್ ಸರ್ ದುನಿಯಾ ಟೈಮಿಂದನೂ ಇಟ್ಸ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ. ನಮ್ಮ ಸತ್ಯ ಅವರು ಉಳ್ಗೋವಿ ಸತ್ಯ ಅಂತ ನಮಗೆ ಆವಾಗಿಂದ ಆ ಪಿಕ್ಚರ್ ಇದ್ದಾಗ ಹಂಗೇನೆ ಕರೆಯೋಕ್ಕೆ ಇಷ್ಟ ನಮಗೆ. ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಭರಣ ಸರ್ ಆಗಿರಲಿ ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟ್ಯಾಗ್ಲೈನ್ ಐತೆ ನಮ್ಮ ಕರ್ನಾಟಕ ಟೂರಿಸಂಗೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೂ ಜಗತ್ತು ನೋಡ್ತೀವಿ ಬಹುಶಃ ಎಲ್ಲ 100-150 ಕಿಲೋಮೀಟರ್ಗೆಲ್ಲ. ಈಗ ನಾನು ಮಾತಾಡ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಗೆ ಶುರು ಆಗೈತಿ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ತನಕ. ಈ ಕಡೆ ಮೈಸೂರು ದಾಟಿದ್ರೆ ಮತ್ತೆ ಚೇಂಜ್ ಆಗಿರ್ತೀವಿ. ಮಾದಪ್ಪನ ಬೆಟ್ಟ ಸುತ್ತ ಆಗಲಿ, ಚಾಮರಾಜನಗರ ಆಗಲಿ, ಅಲ್ಲಿ ಮ್ಯಾಪ್ ನೋಡ್ತೀರಿ, ಅದ್ರಾಗ ಆ ಒಂದು ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಕತ್ತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದೈತಲ್ಲ, ಪುನೀತ್ ಸರ್ ಅವ್ರು ಹೇಳ್ತಾರೆ ನಮ್ಮ ಊರಿನ ಕತೆ ಅಂತ. ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತೆ ನಮ್ಮ ಕಡೆ. ಒಂದು ಭಾಗಕ್ಕೆ, ಒಂದು ರೀಜನ್ಗೆ ಫಿಕ್ಸ್ ಆಗಿದೆ. ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ. ಹೆಚ್ಚು ನಮ್ಮ ನಾಡನ್ನ ನಾವ ಜಾಸ್ತಿ ನೋಡ್ದಂಗಾಗ್ತೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲೇ ಅಂದ್ರೆ ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಸಾಧುಗೋಗಿಲ್ಲ ಸರ್ ಹಿಂದೆ ನಿಂದಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತಿ, ಆದ್ರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದಿದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಥ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟರ್. ಅವಾಗಿಂದ ಇವತ್ತಿನವರೆಗೂ ನನಗೆ ಆದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಅಂತ ಹಿಂದಿರಿದ್ವಿ. ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು, ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟ್ಗೆ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದರೆ ಒಬ್ಬರು ಸಹ ಕಲಾವಿದರಾಗಿ, ಒಬ್ಬರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ಬರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಭಾಳ ಖುಷಿ ಆಗ್ತದೆ. ಆ್ಯಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ತಗೊಂಡು ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆಗೆ ಸರ್. ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದ್ರೂ ಫೋನ್ ಮಾಡಬಹುದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ನೀವು ಮದುವೆ ಆಗಿರಲ್ಲ, ರಾಂಗ್ ನಂಬರ್, ಸಾರಿ. ಮೋಸ್ಟ್ಲಿ ಬ್ಯಾಚುಲರಿಗೆ ಗೊತ್ತಾಗ್ತದೆ ಒಂದು ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ. ಕನೆಕ್ಟೇ ಆಗಲ್ಲ ಅದು 10 ಗಂಟೆ. So thank you so much, Dhanu, for here, for the team. And ಪ್ರಿಯಾಂಕಾ ಅವರೇ, ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ, ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನೇ ತಲುಪಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾವು ಆ ರಿಯಾಲಿಟಿ ಶೋದು ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚೆಂದಾಗಿ ಆ್ಯಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನ್. ಆ ಕಾಂಬಿನೇಷನ್ ನಿಮಗೆ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ರಾಣ ಮೊದಲೇ ಪಿಕ್ಚರಿಂದನೇ ಕಂಪ್ಲೀಟ್, ಅಂದರೆ ಎಲ್ಲ ರೀತಿಯಲ್ಲೂ ತಯಾರಾಗಿ ಬಂದಂಥವ್ರು. ನಾನು ಫಸ್ಟ್ ಪಿಕ್ಚರ್ ನೋಡೋಣ, ಏನಿದೆ ಫಸ್ಟ್ ಪಿಕ್ಚರ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ ಅಂತ.
ಅಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ ನಿಮ್ಮನ್ನ ಆಕ್ಟರ್ ಕರ್ಕೊಂಡು ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಅಂತ ಮುಂದೆ ಕಾನೂನು ಸಂಘದ ಹೇಳ್ತಾರೆ, ಹೋಗ್ಯನ್ರಿ ಅಂತ ಅನ್ಕೊಂಡು, ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಆಗೈತಿ. ಹೋಗ್ಯ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲ್ಲುವಾಗಲಿ. ಶುಭವಾಗಲಿ. ನಮಸ್ಕಾರ.